ಸ್ನೇಹಿತರೆ, ಈ ಸೀಸನ್ ಬಿಗ್ ಬಾಸ್ ಸೀಸನ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂದ್ರೆ, ಕನ್ನಡಿಗರು ಮೆಚ್ಕೊಂಡ್ರೆ ಕಿರೀಟ, ಮೆಚ್ಕೊಳ್ಳಿಲ್ಲ ಅನ್ಕೊಳ್ಳಿ ಟಾಟಾ. ಯಾವ ರೇಂಜಿಗೆ ಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಿಚ್ಚ ಸುದೀಪನ್ನು ಬಿಡ್ಲಿಲ್ಲ. ಶೋನ ಕಂಟೆಸ್ಟೆಂಟ್ ಅಶ್ವಿನಿ ಮಾತ್ರ ಟಾರ್ಗೆಟ್ ಅಲ್ಲ, ಈ ಸರಿ ಕಿಚ್ಚ ಸುದೀಪು ಟಾರ್ಗೆಟ್ ಆಗೋದ್ರು. ಯಾಕಂತ ಈ ರಕ್ಷಿತನ ನಾವು ಬಿಗ್ ಬಾಸ್ ಕರ್ಕೊಂಡ್ ಅನ್ನೋಷ್ಟು ತಲೆ ಕೆಡಿಸ್ಕೊಂಡಿರ್ಬೋದು ಬಿಗ್ ಬಾಸ್ ಟೀಮ್ ಅಂಡ್ ಸುದೀಪ್ ಅವರು. ನೋಡಿ, ಸುದೀಪ್ ಅವ್ರ ಮೇಲೆ ಮಿಡ್ ವೀಕ್ ಅಲ್ಲಿ ಒಂದು FIR ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ರಕ್ಷಿತಾ ಅವ್ರನ್ನ ಲಾಸ್ಟ್ ವೀಕೆಂಡ್ ಅಲ್ಲಿ ಪಿತ್ತ ನೆತ್ತಿಗಿರತ್ತೆ ಅಂತ ಹೇಳಿ ಅವರನ್ನ ಒಂದು ಮಾತು ಹೇಳಿ ಗದರಿಸ್ತಾರೆ. ಇಷ್ಟಕ್ಕೇನೆ ಅವ್ರ ಮೇಲೆ ಒಂದು FIR ಆಗತ್ತೆ. ಇಷ್ಟಕ್ಕೇನೆ ಅಂತ ನಾನು ಹೇಳಲ್ಲ, ಹೇಳೋದು ತಪ್ಪಲ್ವಾ? ಯಾಕಂದ್ರೆ ಅಶ್ವಿನಿ ಅವ್ರ ಮುಂದೆ ಇವರು ಡೀಸೆಂಟ್ ಆಗಿ, ತುಂಬಾ ಪೊಲೈಟ್ ಆಗಿ, ಸ್ಕೂಲ್ ಬಾಯ್ ತರ ಇರ್ತಾರೆ. ಅದೇ ರಕ್ಷಿತಾ ಚಿಕ್ಕ ಹುಡುಗಿ ಅಂತ ಹೇಳಿ ಅವ್ರ ಮುಂದೆ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿ ನನಗೆ ಪಿತ್ತ ನೆತ್ತಿಗೆ ಇರತ್ತೆ ಅನ್ನೋ ತರ ಅವರು ಜನರ ಕಣ್ಣಿಗೆ ಕಾಣಿಸಿದ್ರು. ಜನರ ಕಣ್ಣಲ್ಲಿ ನೀವು ಹೇಗ್ ಕಾಣಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾವಾಗ್ಲೂ ಈ ಬುದ್ಧಿ ಮಾತನ್ನ ಸುದೀಪ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಹೇಳ್ತಾ ಇದ್ರು 11 ಸೀಸನ್ ವರ್ಗು. 12ನೇ ಸೀಸನ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ನಟ ಅವರೇ ಎಡವ್ಬಿಟ್ರು. ನೋಡಿ ಯಾವ ಮಟ್ಟಕ್ಕೆ ಎಡುವುದ್ರು ಅಂತ ಹೇಳಿದ್ರೆ, ಟ್ರೋಲ್ ಮಾಡಿದ್ರ ಜೊತೆಗೆ ಅವ್ರ ಮೇಲೆ ಒಂದು FIR ಆಗೋಯ್ತು. ನನಗೆ ಆಶ್ಚರ್ಯ ಆಗೋಯ್ತು. ಇದಕ್ಕೆ ಯಾರಾದ್ರೂ FIR ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಇಟ್ ವಾಸ್ ಹರ್ಟಿಂಗ್. ಅದು ನಿಜವಾಗ್ಲೂ ಬೇಜಾರ ಅನ್ಸತ್ತೆ ಆ ಪುಟ್ಟ ಹುಡುಗಿಗೆ. ಮತ್ತೆ ಶಿ ಇಸ್ ವೆರಿ ಇನ್ನೋಸೆಂಟ್, ಆನೆಸ್ಟ್. ಏನು ಇರ್ಬೋದು, ಒಂದು ಎಲಿಮಿನೇಷನ್ ವಿಚಾರದಲ್ಲಿ, ರಘು ಅವ್ರನ್ನ ಎಲಿಮಿನೇಷನ್ ಮಾಡೋ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ನಾನು ತಿದ್ದಿಕೊಳ್ತೇನೆ ಅಂತ ಹೇಳಿ ಆಕೆ ಆಗ್ಲೇ ಹೇಳಿದಾಳೆ. ಅದಕ್ಕೆ ಪನಿಷ್ಮೆಂಟ್ ಆಗಿ ರಘು ವಾಪಸ್ ಅವ್ರನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ. ಸಿ ವಾಟ್ ಎವರ್ ಇಟ್ ಈಸ್, ಸುದೀಪ್ ಅವ್ರು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಿತ್ತು. ಆ ಹೆಣ್ಮಗಳನ್ನ ನನಗೆ ಪಿತ್ತ ನೆತ್ತಿಗಿರತ್ತೆ ಅಂತ ಹೇಳಿದ್ರಿಂದ ಈ ವಾರ ಫುಲ್ಲು ಎಷ್ಟು ಜನ ಅವರನ್ನು ಒಂಥರ ಪೊಪೆಟ್ ತರ ಮಾಡ್ಕೊಂಡ್ಬಿಟ್ಟಿದ್ರು. ಹೇಗೆ ಅಂದ್ರೆ, ನೀವು ಅಶ್ವಿನಿ ಮುಂದೆ ಸೈಲೆಂಟು, ರಕ್ಷಿತಾ ಗಿಲ್ಲಿ ಮೇಲೆ ವೈಲೆಂಟು, ಈ ರೀತಿಯಾಗೆಲ್ಲ ಟ್ರೋಲ್ ಮಾಡಿದ್ರು. ಜೊತೆಗೆ ಅವ್ರು ಮಾತಾಡ್ತಾ ಇರ್ತಾರಲ್ಲ, ನನಗೆ ಪಿತ್ತ ನೆತ್ತಿಗಿರತ್ತೆ ಅಂತ. ಇಲ್ಲಿ ಹೆಣ್ಮಕ್ಳು ನೀವು ಆಗಿದ್ರೆ ಜ್ಯೂಸ್ ಮಾಡ್ಕೊಂಡು ಅದಕ್ಕೆ ನಿಂಬೆ ಹಣ್ಣು ಹಿಂಡ್ಕೊಂಡು ಪಾನಕ ಮಾಡ್ಕೊಂಡು ಕುಡ್ಕೊಂಡು ಬನ್ನಿ, ಪಿತ್ತ ನೆತ್ತಿಗೇರಿದ್ರೆ ಅಂತ ಹೇಳಿ ಟ್ರೋಲ್ ಮಾಡಿದ್ರು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕನ್ನಡಿಗರ ಕಣ್ಣಲ್ಲಿ ಏನಾದ್ರೂ ಕಳಪೆ ತರ ಕಂಡ್ರಿ ನಿಮ್ಮನ್ ಜೈಲಿಗೆ ನಿಜವಾಗ್ಲೂನೇ ಹಾಕ್ಸ್ಬಿಡ್ತಾರೆ. ಬಿಗ್ ಬಾಸ್ ಅನ್ನೋದು ಒಂದು ಶೋ ಇರ್ಬೋದು ಸುದೀಪ್ ಸರ್, ನೀವು ತುಂಬಾ ಚೆನ್ನಾಗಿ ಶೋ ನಡೆಸ್ಕೊಡ್ತೀರಿ, ಇನ್ನೊಂದು ಮಾತೇ ಇಲ್ಲ. ನಾನು ಕೂಡ ಶೋ ನೋಡೋದು ವೀಕ್ ಡೇಸ್ ಅಲ್ಲಿ ಮಿಸ್ ಮಾಡ್ಬೋದು, ವೀಕೆಂಡ್ ಅಲ್ಲಂತೂ ಖಂಡಿತ ಮಿಸ್ ಮಾಡಿಲ್ಲ. ಆಲ್ಮೋಸ್ಟ್ 11 years ಇಂದ ನಾನು ಫಾಲೋ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಮತ್ತೆ ನೀವು ಮಾಡೋ ಕಾಮಿಡಿ ಇರ್ಬೋದು, ಆ ಕಂಟೆಸ್ಟ್ಗಳಿಗೆ ಒಂದು ಉತ್ಸಾಹ ತುಂಬೋದಾಗಿರ್ಬೋದು, ಎವ್ರಿಥಿಂಗ್ ಆಸಮ್. ನಿಮ್ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಅಂದ್ರೆ ನನಗೆ ಇಷ್ಟ ಇಲ್ಲ. ನಿಮ್ ಜಾಗಕ್ಕೆ ಇನ್ಯಾರೋ ಬರ್ತಾರೆ ಅಂದ್ರೆ ನನಗೆ ಇಷ್ಟ ಆಗಲ್ಲ. ಆದ್ರೆ ನೀವು ಕೂಡ ಈ ಸರಿ ಸಿಕ್ಕಾಕೋಗ್ಬಿಟ್ರಲ್ಲ ರಕ್ಷಿತನ್ ವಿಚಾರದಲ್ಲಿ. ಸೊ ಬಿ ಕೇರ್ಫುಲ್ ಸರ್. ಕಿಚ್ಚನ ಚಪ್ಪಾಳೆ ಸುಮ್ಮನೆ ಕೊಡ್ಲಿಲ್ಲ ಅನ್ನೋದು ಕೂಡ ನನ್ಗೆ ಅರ್ಥ ಆಗೋಯ್ತು. ನೀವು ಪಾಪ ಆಕೆನ ಕೇಳ್ತೀರಾ, ನೀವು ಯಾಕೆ ಹೀಗೆ, ನಿಮ್ಗೆ ನನ್ ಗದರಿಸದೆ ಲಾಸ್ಟ್ ವೀಕು, ಈ ವೀಕ್ ಯಾಕೆ ಚಪ್ಪಾಳೆ ಕೊಟ್ಟೆ, ನೀವು ಬದಲಾಗಿದ್ದೀರಾ. ಸಿ ಒನ್ಸ್ ಆ್ಯಪೆಂಡ್ ಇಸ್ ಆ್ಯಪೆಂಡ್. ನೀವು ಹೇಳ್ಬೋದು, ಇದು ಯಾವುದು ವೈರಲ್ ಆಗಲ್ಲ. ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ವೈರಲ್ ಆಗ್ಬೋದು, ಆದ್ರೆ ನಿಮ್ಮ ಮೇಲಾಗಿರೋ FIR ಆಗ್ಬೋದು. ಒನ್ಸ್ FIR ಅಲ್ವಾ, FIR ಆಯ್ತು, ನೀವು ತಪ್ಪು ಮಾಡಿದಿರಿ ಅಂತ ಆಯ್ತು, ಒಂದು ಕ್ರಿಮಿನಲ್ ಸೆಕ್ಷನ್ ಬಿತ್ತು ನಿಮ್ಮ ಮೇಲೆ. ಸೊ ಕೇರ್ಫುಲ್ ಆಗಿರಿ ಸುದೀಪ್ ಸರ್. ಜೊತೆಗೆ ನೀವು ನೋಡಿ, ಅಶ್ವಿನಿ ಅವರನ್ನ ಒಂದು ಈ ಲೆವೆಲ್ ಅಲ್ಲಿ ಇಟ್ಬಿಟ್ಟು ಮಾತಾಡ್ತೀರಾ. ರಕ್ಷಿತಾ ಗಿಲ್ಲಿ ಅಂದ್ರೆ ಏನೋ ಸ್ವಲ್ಪ ಲೋ ಲೆವೆಲ್ ಅಲ್ಲಿ ಮಾತಾಡ್ತೀರಾ. ಫಾರ್ ದ ಫಸ್ಟ್ ಟೈಮ್ ಯಾವತ್ತು ನನ್ಗೆ ಹಂಗ ಅನ್ಸಿಲ್ಲ. ನಿಮ್ಮ ಪಂಚಾಯತ್ಕೆಯಲ್ಲಿ ಯಾವತ್ತೂ ಒಬ್ರನ್ ಮೇಲೆ ಒಬ್ರನ್ ಕೆಳಗೆ ಮಾಡಿ ಮಾತಾಡ್ತೀರಿ ಅಂತ ನಿಜವಾಗ್ಲೂ ಅನ್ಸಿಲ್ಲ. ರಿಯಲ್ ಪೈಲ್ಮಾನ್ ನೀವು. ಅರೆ ಪಂಚರ್ ಮಾಡ್ಬಿಡ್ತಾರೆ ಹುಷಾರು ಈ ರೀತಿಯಾಗಿ ಮಾಡಿದ್ರೆ. ಯಾಕಂದ್ರೆ ಹೀರೋ ಆಗೇ ಇರ್ಬೇಕು ಯಾವಾಗ್ಲೂ. ಸ್ವಲ್ಪ ಡ್ಯಾಮೇಜ್ ಆದ್ರೂ ಅದ್ ಒಂಥರ ಅನ್ಸತ್ತೆ, ಆಡ್ ಫೀಲಿಂಗ್ ಬರತ್ತೆ. ನನಗಿನ್ನೂ ಬಂದಿಲ್ಲ ನಿಮ್ಮ ಮೇಲೆ. ನಾವು ನಿಜವಾಗ್ಲೂ ನಿಮ್ಮ ಶೋಗಳನ್ನ ಬಹಳ ಖುಷಿಯಿಂದ ನೋಡ್ತೀವಿ, ಅದಂತೂ ನಿಜ.
ಮ್ಯಾಕ್ಸಿಮಮ್ ನೋಡ್ತೀವಿ ನಿಮ್ಮ ಶೋಗಳನ್ನ. ಲಾಸ್ಟ್ ಸೀಸನ್ ಅಲ್ಲಿ ನೀವಿದ್ದ ಕಷ್ಟ ಎಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಕಷ್ಟದ ಸಮಯದಲ್ಲೂ ಕೂಡ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ಒಂದು ಶೋ ಮಾಡ್ತೀರಾ ನೀವು ಜಗದೀಶ್ ಅವ್ರ ವಿಚಾರದಲ್ಲಿ. ಬಟ್ ಗಾನ್ ವೈರಲ್. ಯು ಆರ್ ಲೈಕ್ ಹೀರೋ, ರಿಯಲ್ ಹೀರೋ ಬೇರೆ, ರಿಯಲ್ ಹೀರೋ ಆಗ್ಬಿಟ್ರಿ ಜನರ ಕಣ್ಣಲ್ಲಿ. ಆದ್ರೆ ಈ ಸೀಸನ್ ನಲ್ಲಿ ನೀವು ಯಾಕೋ ಒಂದು ಕಡೆಗೆ ವಾಲದ್ರಿ. ಅಶ್ವಿನಿ ಅವರನ್ನು ನೋಡಿದ್ರೆ ಸ್ವಲ್ಪ ತಂಡ ಹೊಡಿತೀರಿ ಅಂತ ಅನಿಸ್ತಾ ಇದೆ ಜನಕ್ಕೆ. ಯಾಕೆ ತಂಡ ಹೊಡಿತೀರಿ? ಅಶ್ವಿನಿ ಅವ್ರಿಗೂ ಅದೇ ವಾರ್ನಿಂಗ್ ಕೊಡಿ, ಖಡಕ್ ಆಗೇ ಇರಿ ನೀವು. ಯಾಕೆ ಆ ಸಿಂಪತಿ ಅಶ್ವಿನಿ ಅವ್ರ ಮೇಲೆ? ಅಶ್ವಿನಿ ಈಸ್ ನಾಟ್ ರಾಂಗ್ ಅಂತ ಅನಿಸ್ಬೋದು ನಿಮಗೆ, ಆರ್ ಶಿ ಮೇ ಬಿ ರಾಂಗ್ ಅಂತ ಅನಿಸ್ಬೋದು. ನೋಡಿ, ಒಂದು ಗೇಮ್ ಅಂತ ಹೋದಾಗ ಆಕೆ ಪ್ಲಾನ್ ಮಾಡ್ಕೊಂಡು ಬಂದು ಆಟ ಆಡಿದ್ರೆ ಅದು ವರ್ಕೌಟ್ ಆಗಲ್ಲ. ನನಗೂ ಏನು ವೈಯಕ್ತಿಕವಾಗಿ ಅಶ್ವಿನಿ ಅವ್ರ ಮೇಲೆ ಇಲ್ಲ, ನೋಡೋ ಜನಕ್ಕೂ ಅಶ್ವಿನಿ ಅವ್ರ ಮೇಲೆ ಏನೂ ವೈಯಕ್ತಿಕವಾಗಿರಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಡೇ ರಕ್ಷಿತನ ಎಲಿಮಿನೇಟ್ ಮಾಡ್ತಿರಲ್ಲ, ಸ್ಟಾರ್ಟಿಂಗ್ ಫಸ್ಟ್ ಡೇನೆ ಒಂದು ದಿನ ಕೂಡ ಇರಲ್ಲ ಪಾಪ, ಬಂದಿದ್ದ ಬಟ್ಟೆನಲ್ಲೇ ಆಕೆ ಆಚೆ ಹಾಕ್ತಾರೆ, ಎಲಿಮಿನೇಷನ್ ಆಗ್ತಾರೆ. ಅವತ್ತಿನ ದಿನ ಅಶ್ವಿನಿ ಹೇಳ್ತಾರೆ, ಇಷ್ಟು ಜನ ಎಲ್ಲ ದೊಡ್ಡೋರು ಇರುವಾಗ ಒಬ್ಳು ಪುಟ್ಟ ಹುಡುಗಿ ಇರ್ಬೇಕಿತ್ತು ಅಂತ ಹೇಳ್ತಾರೆ. ಅವತ್ ನಾನೇ ಅಪ್ರಿಶಿಯೇಟ್ ಮಾಡಿದ್ದೀನಿ ಅಶ್ವಿನಿನ. ಆದ್ರೆ ಆಮೇಲೆ ಯೂಸ್ ಮಾಡಿರೋ ವರ್ಡ್ಸು ಎಸ್ ಕ್ಯಾಟಗಿರಿ, ಆಮೇಲೆ ಅಮಾವಾಸ್ಯೆ ಅಂದಿದ್ದು, ಈ ಬಟ್ಟೆಗಳನ್ನು ನೋಡಿದ್ರೆ ಎಲ್ಲಿಂದ ಬಂದಿದ್ದಾಳೆ ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು. ಆ ಕೀಳು ಮನೋಭಾವನೆ ಇದೆಯಲ್ಲ ಆಕೆಯಲ್ಲಿ, ಆ ಸುಪೀರಿಯಾರಿಟಿ ಫೀಲಿಂಗ್ ಇದೆಯಲ್ಲ, ಅದು ನಿಜವಾಗ್ಲೂ ಜನರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಜನರು ಇವತ್ತು ಅಶ್ವಿನಿ ಅವರನ್ನ ಬೈತಾ ಇರೋದೇ ಅದಕ್ಕೆ, ನಾಟ್ ಬಿಕಾಸ್ ಆಫ್ ಗಿಲ್ಲಿಗೆ ಅವ್ರೇನೋ ಹೋಗೋ ಬಾರೋ ಅಂತ ಇದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋತಾ ಇಲ್ಲ, ನಾನು ಬೇಜಾರು ಮಾಡ್ಕೋತಾ ಇಲ್ಲ. ಅವ್ರ ಏಜ್ಗೆ ಈಗ 30+ ಇದಾರೆ, ಅವರು 35+ ಅನ್ಕೋತೀನಿ ಅಶ್ವಿನಿ ಮೇಡಮ್ ಅವರು ಗಿಲ್ಲಿನ ಹೋಗೋ ಬಾರೋ ಅಂದ್ರೆ ಅಂಥದ್ದೇನ್ ದೊಡ್ಡ ವಿಷಯ ಆಗೋಗಲ್ಲ. ಅರೆ ಗಿಲ್ಲಿ ಈಗ ಏಕವಚನದಲ್ಲಿ ಮಾತಾಡಬಾರ್ದು, ಅವ್ರು ಒಂದೊಂದ್ಸತಿ ಈಗ ಪ್ರೊವೋಕ್ ಆಗಿ ಮಾತಾಡ್ತಾರೆ, ಅದು ತೊಂದರೆ ಇಲ್ಲ. ಜನ ಅದನ್ನೆಲ್ಲ ಇಗ್ನೋರ್ ಮಾಡ್ತಾರೆ, ಕಾಮನ್ ಅದು. ಇವಾಗ ನಮ್ಮ ಮನೆಗಳಲ್ಲೂ ಆಗತ್ತೆ, ಎಲ್ಲಾರ ಮನೆಗಳಲ್ಲೂ ಆಗತ್ತೆ. ಆದ್ರೆ ಅವಮಾನ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಆರ್ಟಿಕಲ್ 14, ಸಂವಿಧಾನದ ಆರ್ಟಿಕಲ್ 14 ಅನ್ನೇ ಇವರು ವಯೋಲೇಷನ್ ಮಾಡ್ತಾ ಇದ್ದಾರೆ. ಯಾರು? ಅಶ್ವಿನಿ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ. ಎಸ್ ಕ್ಯಾಟಗಿರಿ ಅವ್ರು ಬರುವ ಜಾಗದಿಂದ ಅಥವಾ ಅವರ ಜಾತಿಯಿಂದ ಅಥವಾ ಅವರ ಒಂದು ಕಲರಿಂದ, ಅವರ ಮೈ ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನ ಅಳಿತಾ ಇದ್ದಾರೆ ಅಂತಂದ್ರೆ, ಅವ್ರ ಎತ್ತರ ಇರ್ಬೋದು, ಯಾವುದೇ ಒಂದು ವಿಚಾರನ ಇಟ್ಕೊಂಡು ಅವರನ್ನು ತಾರತಮ್ಯ ಮಾಡಿ ಮಾತಾಡಿದ್ರು ಅಂದ್ರೆ ಶೀಸ್ ಡಿಸ್ಕ್ರಿಮಿನೇಟಿಂಗ್ ಅಲ್ವಾ? ಹೌದಾ ಅಲ್ವಾ? ಆಕೆ ವಜ್ರದ್ದೇ ಒಡವೆಗಳನ್ನ ಹಾಕೊಳ್ತೇನೆ, ನನ್ನ ಹತ್ರ ಅಷ್ಟು ಸೀರೆ ಇದೆ, ಅಷ್ಟು ಬಟ್ಟೆ ಇದೆ, ಹೀಗೆಲ್ಲ ಮಾತಾಡೋದು ತಪ್ಪಲ್ವಾ? ಆ ತರ ಡಿಸ್ಕ್ರಿಮಿನೇಷನ್ ಮಾಡಿದಾಗ ಅಲ್ಲಿ ವಾರ್ನಿಂಗ್ ಕೊಡ್ಬೇಕಿತ್ತು ಅನ್ನೋದಷ್ಟೇ ಕನ್ನಡಿಗರ ಕನ್ಸರ್ನ್, ಆಸ್ ಸಿಂಪಲ್ ಆಸ್ ದಟ್. ಸೊ ನನಗನ್ಸೋದು, ಅದು ಸುದೀಪ್ ಆದ್ರೂ ಸರಿ, ಸ್ಟಾರ್ ಆದ್ರೂ ಸರಿ, ಕನ್ನಡಿಗರ ಕಣ್ಣಲ್ಲಿ ಕರೆಕ್ಟಾಗೆ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಕನ್ನಡಿಗರು ಟ್ರೋಲ್ ಮಾಡ್ಬಿಡ್ತಾರೆ. ಸರ್, ಸೋಷಿಯಲ್ ಮೀಡಿಯಾ ಯುಗ ಇದು, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನ್ಯೂಸ್ ಪೇಪರ್ ಅಲ್ಲಿ ಬರೆದು ನೆಕ್ಸ್ಟ್ ಡೇ ಓದಿ ಅದಕ್ಕೆ ನೆಕ್ಸ್ಟ್ ಡೇ ವೇಸ್ಟ್ ಪೇಪರ್ ಆಗೋ ಕಾಲ ಅಲ್ಲ ಇದು. ಟ್ರೋಲ್ ಆಗ್ತೀರಾ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೋಲ್ ಆಗ್ಬಿಡ್ತೀರಾ. ನೆಕ್ಸ್ಟ್ ವೀಕ್ ಇಂದ ಎಚ್ಚರಿಕೆಯಾಗಿರಿ. ಆದ್ರೆ ನಿನ್ನೆ ನೀವು ತುಂಬಾ ಕ್ಲೆವರ್ ಆಗಿ ಆಕ್ಟ್ ಮಾಡಿದ್ರಿ, ರಕ್ಷಿತಾಗೆ ಕಿಚನ್ನ ಚಪ್ಪಾಳೆ ಕೊಟ್ಟು ನೀವು ಎಸ್ಕೇಪ್ ಆಗಿದ್ದೀರಾ. ಆದ್ರೆ ಎವ್ರಿ ಟೈಮ್ ಹೀಗೆ ಇರಲ್ಲ, ಆಚೆ ಕಡೆ ಕೇಸ್ ಬೇರೆ ಆಗಿದೆ. ಸೊ ಬಿ ಕೇರ್ಫುಲ್ ಸರ್. ಅದು ಒಳಗಡೆ ಇರೋರ್ಗೆ ಗೊತ್ತಿರಲ್ಲ, ಆದ್ರೆ ನೀವು ಅದನ್ನ ಫೇಸ್ ಮಾಡ್ಬೇಕಾಗತ್ತೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಹೌದು ಅನ್ಸಿದ್ರೆ ಇದು ಕಲರ್ಸ್ ಕನ್ನಡಗೆ ಹಾಗೂ ಕಿಚ್ಚ ಸರ್ಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಸ್ವಲ್ಪ ಕನಿಕರ ತೋರಿಸಿ ಕಿಚ್ಚ ಸರ್ ಮೇಲೆ ಅಷ್ಟೊಂದು ಟ್ರೋಲ್ ಮಾಡ್ಬಿಡಿ, ಪಾಪ ಅನ್ಸತ್ತೆ. ಅನ್ನೊಂದು ಸೀಸನ್ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ, ಅದು ನಿಮ್ಮ ಮನಸ್ಸಲ್ಲಿ ಇರ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Don't forget to subscribe my YouTube channel, Shailaja Amarnath. Thank you, friends.